ಕರ್ನಾಟಕ ಸರ್ಕಾರ ಅಪ್ಕಮಿಂಗ್ ಬಜೆಟ್ ಅಲ್ಲಿ ಫಿನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವರ ಹತ್ರ ಒಂದು ರಿಕ್ವೆಸ್ಟ್ ಕೇಳಿದೆ. ಆ ರಿಕ್ವೆಸ್ಟ್ ಏನಂತ ಅಂದ್ರೆ ನಮ್ಮ ರಾಜ್ಯದ ಫಿಸ್ಕಲ್ ಬ್ಯಾಲೆನ್ಸ್ ನ ಮೇಂಟೈನ್ ಮಾಡಕ್ಕೆ ಒಂದಿಷ್ಟು ಬೇಡಿಕೆಗಳನ್ನ ಇಟ್ಟಿದ್ದಾರೆ. ಬಟ್ ಫಿಸ್ಕಲ್ ಬ್ಯಾಲೆನ್ಸ್ ಅಂದ್ರೆ ಏನು? ಬನ್ನಿ ಒಂದ್ ಚಿಕ್ಕ ಸ್ಟೋರಿಲಿ ನಿಮ್ಗೆ ಅರ್ಥ ಮಾಡಿಸ್ತೀನಿ. ಇಮ್ಯಾಜಿನ್ ಕರ್ನಾಟಕ ರಾಜ್ಯ ಒಂದು ದೊಡ್ಡ ಫ್ಯಾಮಿಲಿ ಅಂತ. ಈ ಫ್ಯಾಮಿಲಿನಲ್ಲಿ ಇನ್ಕಮ್ ಇರುತ್ತೆ, ಎಕ್ಸ್ಪೆಂಡಿಚರ್ ಇರುತ್ತೆ. ಇನ್ಕಮ್ ಅಂದ್ರೆ ಟ್ಯಾಕ್ಸ್, ಎಕ್ಸ್ಪೆಂಡಿಚರ್ ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್, ರೋಡ್ಸ್, ಎಜುಕೇಶನ್, ವೆಲ್ಫೇರ್ ಪ್ರಾಜೆಕ್ಟ್ಸ್ ಅಂಡ್ ಎಕ್ಸೆಟ್ರಾ. ಸೊ ಈ ಎಕ್ಸ್ಪೆಂಡಿಚರ್ ಗೆ ಬೇಕಾದ ಇನ್ಕಮ್ ನಮ್ಮ ಹತ್ರ ಇದ್ರೆ ಅದೆರಡು ಬ್ಯಾಲೆನ್ಸ್ ಆದ್ರೆ ಅದನ್ನ ಫಿಸ್ಕಲ್ ಬ್ಯಾಲೆನ್ಸ್ ಅಂತ ಅಂತಾರೆ. ಇನ್ ಸಿಂಪಲ್ ವರ್ಡ್ಸ್, ಗವರ್ಮೆಂಟ್ ಸ್ಪೆಂಡ್ ಮಾಡೋದು ಮತ್ತೆ ಅರ್ನ್ ಮಾಡೋದು ಎರಡು ಈಕ್ವಲ್ ಇದ್ರೆ ಅದನ್ನ ಫಿಸ್ಕಲ್ ಬ್ಯಾಲೆನ್ಸ್ ಅಂತ ಅಂತಾರೆ. ಈಗ ಇದರಲ್ಲಿ ಪ್ರಾಬ್ಲಮ್ ಏನಪ್ಪಾ ಅಂತ ಅಂದ್ರೆ, ಮುಂಚೆ ಸೆಂಟರ್ ಮತ್ತೆ ಸ್ಟೇಟ್ ಎರಡು GST ಗೆ ಅಗ್ರಿ ಮಾಡಿದ್ರು. ಸೆಂಟರ್ ಟ್ಯಾಕ್ಸ್ ನ ಕಲೆಕ್ಟ್ ಮಾಡುತ್ತೆ, ಸ್ಟೇಟ್ ಗೆ ಏನಾದ್ರೂ ಲಾಸ್ ಆದ್ರೆ ಅದನ್ನ ಕಾಂಪನ್ಸೇಟ್ ಮಾಡುತ್ತೆ. ಆದ್ರೆ ಟೈಮ್ ಹೋಗ್ತಾ ಹೋಗ್ತಾ GST ರೇಟ್ಸ್ ಕಟ್ ಆಯ್ತು. ಅದಕ್ಕೆ ಕರ್ನಾಟಕದ ಇನ್ಕಮ್ ಕಡಿಮೆ ಆಗ್ತಾ ಬಂತು, ಥೌಸಂಡ್ಸ್ ಆಫ್ ಕ್ರೋರ್ಸ್ ಲಾಸ್ ಆಯ್ತು. ಬಟ್ ಎಕ್ಸ್ಪೆಂಡಿಚರ್ ಸೇಮ್ ಇತ್ತು. ಫಾರ್ ಎಕ್ಸಾಂಪಲ್ ರೂರಲ್ ಪ್ರಾಜೆಕ್ಟ್ಸ್, ಎಜುಕೇಶನ್, ರೋಡ್ಸ್, ಇನ್ಫ್ರಾಸ್ಟ್ರಕ್ಚರ್, ವೆಲ್ಫೇರ್ ಸ್ಕೀಮ್ಸ್ ಇದೆಲ್ಲ ಕಂಟಿನ್ಯೂ ಆಗ್ತಾ ಬಂತು. ಸೊ ಎಕ್ಸ್ಪೆನ್ಸಸ್ ಜಾಸ್ತಿ, ಇನ್ಕಮ್ ಕಡಿಮೆ. ಇದರಿಂದ ನಮ್ಮ ಫಿಸ್ಕಲ್ ಬ್ಯಾಲೆನ್ಸ್ ಡಿಸ್ಟರ್ಬ್ ಆಗಿದೆ. ಈಗ ನಾವು ಇದನ್ನ ಬ್ಯಾಲೆನ್ಸ್ ಮಾಡ್ಬೇಕಂದ್ರೆ ಲೋನ್ ತಗೋಬೇಕಾಗುತ್ತೆ. ಬಟ್ ಇದರಿಂದ ನಮ್ಮ ಡೆಟ್ ಇನ್ಕ್ರೀಸ್ ಆಗುತ್ತೆ. ಅದಕ್ಕೆ ನಮ್ಮ ಸರ್ಕಾರ ಹೋಗಿ ಫಿನಾನ್ಸ್ ಮಿನಿಸ್ಟರ್ ಸೀತಾರಾಮನ್ ಅವ್ರ ಹತ್ರ ಒಂದಿಷ್ಟು ಬೇಡಿಕೆಗಳನ್ನ ಇಟ್ಟಿದೆ. ಫಸ್ಟ್ ಮೇನ್ ಪಾಯಿಂಟ್, GST ಟ್ಯಾಕ್ಸ್ ಕಟ್ ಆದ್ಮೇಲೆ ಸ್ಟೇಟ್ಸ್ ಗೆ ಲಾಸ್ ಆಗ್ತಾ ಇದ್ರೆ ಅದಕ್ಕೆ ಪ್ರಾಪರ್ ಕಾಂಪನ್ಸೇಷನ್ ಕೊಡ್ಬೇಕು ಅಂತ ಕೇಳ್ತಾ ಇದ್ದಾರೆ. ಸರ್ಟನ್ ಟ್ಯಾಕ್ಸಸ್ ನ ಫೇರ್ ಆಗಿ ಶೇರ್ ಮಾಡ್ಕೋಬೇಕು. ಟೊಬ್ಯಾಕೋ, ಪಾನ್ ಮಸಾಲ ಇಂಥದ್ರ ಮೇಲೆಲ್ಲ ಟ್ಯಾಕ್ಸ್ ಬಂದಿದ್ದನ್ನ 50-50 ಸ್ಟೇಟ್ ಗೆ ಮತ್ತೆ ಸೆಂಟರ್ ಗೆ ಶೇರ್ ಮಾಡ್ಬೇಕು ಅಂತ ಕೇಳ್ತಾ ಇದ್ದಾರೆ. ರೂರಲ್ ಜಾಬ್ ಸ್ಕೀಮ್ ಗೆ ಫುಲ್ ಫಂಡಿಂಗ್ ಬೇಕು. NG-ನರೇಗಾ ಡಿಮಾಂಡ್ ಬೇಸ್ಡ್ ಆಗಿರ್ಬೇಕು. ಅಕಸ್ಮಾತ್ ಆಗಿ ಫಂಡಿಂಗ್ ಕಡಿಮೆ ಆದ್ರೆ ಪೂವರ್ ಪೀಪಲ್ ಗೆ ಕೆಲಸ ಸಿಗೋದು ಕಷ್ಟ ಆಗುತ್ತೆ. ಪೆಂಡಿಂಗ್ ಸೆಂಟ್ರಲ್ ಫಂಡ್ಸ್ ನ ಆನ್ ಟೈಮ್ ರಿಲೀಸ್ ಮಾಡಬೇಕು. ಅಕಸ್ಮಾತ್ ಆಗಿ ಈ ಮನಿ ಆನ್ ಟೈಮ್ ಸಿಗ್ಲಿಲ್ಲ ಅಂದ್ರೆ ಸ್ಟೇಟ್ ಲೋನ್ ತಗೋಬೇಕಾಗತ್ತೆ. ಸೊ ಫೈನಲಿ ಸ್ಟೇಟ್ ಇನ್ಕಮ್ ಏನಾದ್ರೂ ಸ್ಟೇಬಲ್ ಆಗಿದ್ರೆ ನಮ್ಮ ಎಕ್ಸ್ಪೆನ್ಸಸ್ ಮ್ಯಾನೇಜ್ ಆಗುತ್ತೆ. ಅಕಸ್ಮಾತ್ ಇದು ಅನ್ಸ್ಟೇಬಲ್ ಆದ್ರೆ ಗವರ್ಮೆಂಟ್ ವರ್ಕ್ ಮಾಡೋದು ತುಂಬಾನೇ ಕಷ್ಟ ಆಗುತ್ತೆ. ಸೊ ಫಿಸ್ಕಲ್ ಬ್ಯಾಲೆನ್ಸ್ ನ ರಿಸ್ಟೋರ್ ಮಾಡಿ ಅದನ್ನ ಮೇಂಟೈನ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್.